ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಬೆಂಡೆಕಾಯಿ ಕರಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೆಂಡೆಕಾಯಿ 1 kg, ತೆಂಗಿನಕಾಯಿ ತುರಿ ಅರ್ಧ ಬೌಲ್, ಟೊಮೆಟೊ 3, ಎಣ್ಣೆ 5 ಟೇಬಲ್ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಉಪ್ಪು 1 ಟೇಬಲ್ ಸ್ಪೂನ್, ಧನಿಯಾ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಈರುಳ್ಳಿ 1 ದಪ್ಪದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಪುದೀನ ಸ್ವಲ್ಪ, ಬೆಳ್ಳುಳ್ಳಿ 7, ಚಕ್ಕೆ ಸ್ವಲ್ಪ, ಲವಂಗ 4. ನೋಡಿ, ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಬೆಂಡೆಕಾಯಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೇನ್ ಇಲ್ಲೇ ಇರೋದು ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಬೇಕು. ಈ ಥರ ಅಂಟೆಲ್ಲ ಹೋಗಂಗೆ ಹುರ್ಕೊಂಡಿರ್ಬೇಕು. ಈಗ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಗ್ಯಾಸ್ ಹಚ್ಕೊಂಡಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಅರ್ಧ ಟೀ ಸ್ಪೂನ್, ಸಾಸಿವೆ ಸಿಡಿಲಿ. ನೋಡಿ, ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ತೀನಿ, ಕರಿಬೇವು, ನೋಡಿ. ಇವಾಗ ರುಬ್ಬಕ್ಕೆ ಹಾಕೊತೀನಿ. ಟೊಮೆಟೊ, ತೆಂಗಿನಕಾಯಿ ತುರಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಸ್ವಲ್ಪ ನೀರು ಸೇರಿಸಿ ರುಬ್ಕೊಬೇಕು. ನೋಡಿ, ಇವಾಗ ರುಬ್ಕೊತಾ ಇದ್ದೀನಿ. ನೋಡಿ, ಇಷ್ಟಾಗಿರಬೇಕು. ನೋಡಿ, ಇವಾಗ ಈರುಳ್ಳಿ ಆಗಿದೆ. ರುಬ್ಬಿರೋ ಮಸಾಲೆ ಹಾಕೊತೀನಿ. ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ, ಅರಿಶಿನ, ಉಪ್ಪು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕ್ಲೀನಾಗಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸ್ಮೆಲ್ ಗಮ್ ಅಂತ ಸ್ಮೆಲ್ ಬರುತ್ತೆ. ಹಸಿ ವಾಸನೆ ಹೋಗಿ ಅವಾಗ ನೋಡಿ ಎಣ್ಣೆ ಬಿಟ್ಕೋತಾ ಬರುತ್ತೆ. ಅವಾಗ ಬೆಂದಿದೆ ಅಂತ ಚೆನ್ನಾಗಿ. ಅವಾಗಲೇ 1 ಗ್ಲಾಸ್ ನೀರು ತೊಗೊಂಡಿದ್ನಲ್ವ, ಅವಾಗಲೇ ಸ್ವಲ್ಪ ಹಾಕಿದ್ದೆ ರುಬ್ಬಕ್ಕೆ. ಇನ್ನು ಇಷ್ಟು ಉಳಿದಿದೆ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕುದಿಬೇಕು, ಆಮೇಲೆ ಬೆಂಡೆಕಾಯಿ ಹಾಕೊಳ್ಳೋಣ. ನೋಡಿ, ಹಿಂಗೆ ಕುದಿ ಬರಬೇಕು. ಕುದಿಸಿ ಈ ಥರ ಕುದೀತಾ ಇದೆ ನೋಡಿ. ಈ ಥರ 2 ನಿಮಿಷ ಕುದಿಸಿ. ಈಗ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ, ಹಾಕೊತಾ ಇದ್ದೀನಿ. ಈಗ ನೋಡಿ, 5 ನಿಮಿಷ ಬೇಯಬೇಕಿದ್ದು. ಇನ್ನು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. 5 ಮಿನಿಟ್ಸ್ ಬೇಯಿಸಿ. ಆಗಿದೆ ನೋಡಿ, ಇಷ್ಟು ಇರಬೇಕು. ನೋಡಿ, ಈ ಕ್ವಾಂಟಿಟಿಲಿರಬೇಕು. ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ಬೆಂಡೆಕಾಯಿ ಕರಿ ಸರ್ವ್ ಮಾಡೋದಕ್ಕೆ ರೆಡಿ.